ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ನಿಮ್ಮೆಲ್ಲರನ್ನೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಛಾಯಾ ಅಂತ, ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನು ಇವತ್ತು ಇಂಪಾರ್ಟೆನ್ಸ್ ಆಫ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಯುಟಿಲೈಸ್ ಮಾಡ್ಕೊಳ್ಳಿ. ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಅಂದರೆ ಅದು ಬೇರೆ ಬೇರೆ ಥರ ಸೈಕ್ಲಿಕ್ ಕಾಂಪೌಂಡ್ಸ್, ಅಸ್ ನೇಮ್ ಇಂಡಿಕೇಟ್ಸ್ ಸೈಕ್ಲಿಕ್ ಕಾಂಪೌಂಡ್ಸ್ ಆಗಿರುತ್ತೆ, ಸೈಕ್ಲಿಕ್ ಆಗಿರ್ತವೆ. ಅದು 5 ಮೆಂಬರ್ಡ್ ಆಗಿರ್ಬೋದು, 6 ಮೆಂಬರ್ಡ್ ಆಗಿರ್ಬೋದು, ಫ್ಯೂ ಆಗಿರ್ಬೋದು. ಇದಕ್ಕೆಲ್ಲದಕ್ಕೂ ನಾವೇನಂತ ಕರಿತೀವಿ? ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಹಾಗಾದರೆ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಅಂದರೆ ಏನು? ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಆರ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ದಟ್ ಕಂಟೈನ್ ಎ ರಿಂಗ್ ಸ್ಟ್ರಕ್ಚರ್ containing atom in addition to carbon such as sulfur, oxygen, nitrogen as heteroatom. ಅಂದರೆ ಏನಾಗ್ತದೆ, ಸೈಕ್ಲಿಕ್ ಕಾಂಪೌಂಡ್ಸ್ ಅಂತಂದರೆ ಬರೀ ಕಾರ್ಬನ್ ಮಾತ್ರ ಸೈಕಲಲ್ಲಿ ಒಂದು ರಿಂಗಲ್ಲಿ ಇದ್ದರೆ ಅಂಥದಕ್ಕೆ ನಾವು ಹೋಮೋಸೈಕ್ಲಿಕ್ ಅಂತ ಹೇಳ್ತೀವಿ. ಒಂದು ಅಥವಾ ಎರಡು ಅಥವಾ ಅದಕ್ಕಿಂತ ಜಾಸ್ತಿ ಏನಾದರೂ ರೀಪ್ಲೇಸ್ ಆಗಿದ್ದರೆ, ಕಾರ್ಬನ್ ಈಸ್ ರೀಪ್ಲೇಸ್ಡ್ ಬೈ ಐದರ್ ಬೈ ನೈಟ್ರೋಜನ್ ಆರ್ ಬೈ ಆಕ್ಸಿಜನ್ ಆರ್ ಬೈ ಸಲ್ಫರ್, ಅಂಥ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ? ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಯಾಕೆ ಅಂದರೆ ಆ ಮಾಲಿಕ್ಯೂಲ್ಸ್ ಏನಿದೆ, ಆ ಆಟಮ್ಸ್ ಏನಿದೆಯಲ್ಲ ಅದು ಎಟಿರೋ ಅಂದರೆ ಡಿಫ್ರೆಂಟ್ ಆಗಿದೆ. ಹಾಗಾಗಿ ಅಂಥ ಮಾಲಿಕ್ಯೂಲ್ಸ್ಗೆ ನಾವೇನಂತ ಕರಿತೀವಿ? ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ದೇ ಆರ್ ಸೈಕ್ಲಿಕ್ ಇನ್ ನೇಚರ್ ಬಟ್ ದೇ ಡು ನಾಟ್ ಕಂಟೈನ್ ಓನ್ಲಿ ಕಾರ್ಬನ್. ದೇ ಅಲಾಂಗ್ ವಿತ್ ದ ಕಾರ್ಬನ್ ದೇ ಮೇ ಆಲ್ಸೋ ಕಂಟೈನ್ ಆಕ್ಸಿಜನ್, ಸಲ್ಫರ್ ಆ್ಯಂಡ್ ನೈಟ್ರೋಜನ್. ಅಂಥ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ? ಹೆಟ್ರೋಸೈಕ್ಲಿಕ್. ಹೆಟ್ರೋ ಅಂತಂದರೆ ಬೇರೆ ಬೇರೆ ಇರೋವಂಥದ್ದು, ಸೈಕ್ಲಿಕ್ ಅಂದರೆ ಸೈಕ್ಲಿಕ್ ಆಗಿರೋದು, ಕ್ಲೋಸ್ಡ್ ಚೈನ್ ಆಗಿರೋವಂಥದ್ದು. ಕ್ಲೋಸ್ಡ್ ಚೈನ್ ಆಗಿದೆ, ಸೈಕ್ಲಿಕ್ ಆಗಿದೆ. ಆದರೆ ನಾಟ್ ಓನ್ಲಿ ಮೇಡಪ್ ಆಫ್ ಕಾರ್ಬನ್, ಇಟ್ ಆಲ್ಸೋ ಮೇಡಪ್ ಆಫ್ ಅಲಾಂಗ್ ವಿತ್ ಕಾರ್ಬನ್, ಸಲ್ಫರ್, ಆಕ್ಸಿಜನ್, ನೈಟ್ರೋಜನ್ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ? ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಸೊ ಅದೇನಾಗಿರ್ಬೋದು, 5 ಮೆಂಬರ್ಡ್ ಆಗಿರ್ಬೋದು, 6 ಮೆಂಬರ್ಡ್ ಆಗಿರ್ಬೋದು, ಇಲ್ಲಾಂದರೆ ಫ್ಯೂಸ್ಡ್ ಆಗಿರ್ಬೋದು, ಐಸೋಲೇಟೆಡ್ ಆಗಿರ್ಬೋದು. ಇದು ಎಲ್ಲದಕ್ಕೂ ನಾವೇನಂತ ಕರಿತೀವಿ? ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್. ಅಟ್ಲೀಸ್ಟ್ ಒಂದು ಹೆಟ್ರೋ ಆಟಮ್ ಇದ್ರೂ ಅಂಥದ್ದು ನಾವೇನಂತ ಕರಿತೀವಿ? ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಸೈಜ್ ಆಫ್ ದಿ ರಿಂಗ್ ಏನಾಗಿರ್ಬೋದು, 5 ಆಗಿರ್ಬೋದು, 6 ಆಗಿರ್ಬೋದು, ಇಲ್ಲಾಂದರೆ ಆರೋಮ್ಯಾಟಿಕ್ ಜೊತೆಗೆ ಅಥವಾ ಬೆನ್ಸಿನ್ ರಿಂಗ್ ಜೊತೆಗೆ ಅದು ಫ್ಯೂಸ್ ಆಗಿರ್ಬೋದು. ಸೊ ದೇ ಮೇ ಬಿ ಆರೋಮ್ಯಾಟಿಕ್ ಆರ್ ನಾನ್ ಆರೋಮ್ಯಾಟಿಕ್. ಸೊ ಇದನ್ನು ಹೆಂಗೆ ಡಿಸೈಡ್ ಮಾಡ್ತೀವಿ ವೆದರ್ ಇಟ್ಸ್ ಅನ್ ಆರೋಮ್ಯಾಟಿಕ್ ಆ್ಯಂಡ್ ನಾನ್ ಆರೋಮ್ಯಾಟಿಕ್ ಅಂದರೆ ಇಟ್ ಈಸ್ ಬೇಸ್ಡ್ ಆನ್ ಹಕ್ಕಲ್ಸ್ ರೂಲ್. ಅದು ನಾನು ಆಲ್ರೆಡಿ ಬೇರೆ ಒಂದು ಇದರಲ್ಲಿ ಎಪಿಸೋಡಲ್ಲಿ ಆರೋಮ್ಯಾಟಿಸಿಟಿ ಅಥವಾ ಆರೋಮ್ಯಾಟಿಕ್ಕು, ನಾನ್ ಆರೋಮ್ಯಾಟಿಕ್ಕು, ಆ್ಯಂಟಿ ಆರೋಮ್ಯಾಟಿಸಿಟಿ ಬಗ್ಗೆ ಎಲ್ಲನೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅದು ದಟ್ ಡಿಪೆಂಡ್ಸ್ ಅಪಾನ್ ದಿ ಹಕ್ಕಲ್ಸ್ ರೂಲ್. ಹಕ್ಕಲ್ಸ್ ರೂಲ್ ಅಂದ್ರೇನು? ದೋಸ್ ಮಾಲಿಕ್ಯೂಲ್ಸ್ ವಿಚ್ ಗೋಯಿಂಗ್ ಟು ಫಾಲೋ ದಿ 4n+2 pi ಎಲೆಕ್ಟ್ರಾನ್ಸ್ ಇದ್ದರೆ ಅಂಥ ಮಾಲಿಕ್ಯೂಲ್ಸ್ಗೆ ನಾವೇನಂತ ಕರಿತೀವಿ? ಆರೋಮ್ಯಾಟಿಕ್ ಅಂತ ಕರಿತೀವಿ. ಈ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸಲ್ಲಿ ಕೆಲವೊಂದು ಆರೋಮ್ಯಾಟಿಕ್ ಆಗಿರುತ್ತೆ, ಕೆಲವೊಂದು ನಾನ್ ಆರೋಮ್ಯಾಟಿಕ್ ಆಗಿರುತ್ತೆ ಅಂಥದನ್ನು ಹೇಳ್ತೀವಿ. ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಆರೋಮ್ಯಾಟಿಕ್ ಕಾಂಪೌಂಡ್ಸ್? ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಇಂಪಾರ್ಟೆನ್ಸ್ ಏನು, ಯಾಕೆ ಓದಬೇಕು, ಅದರಿಂದ ನಮಗೆ ಲಾಭ ಏನಾಗುತ್ತೆ ಅಂತ. ಹೆಟ್ರೋಸೈಕ್ಲಿಕ್ ಕೆಮಿಸ್ಟ್ರಿನ ವಾಸ್ಟ್ ಆಗಿದೆ, ಎಕ್ಸ್ಪ್ಯಾಂಡಿಂಗ್ ಕೆಮಿಸ್ಟ್ರಿ. ಎವ್ರಿ ಡೇ ಅದಕ್ಕೆ ಏನಾಗ್ತಾ ಇದೆ? ಹೊಸ ಕಾಂಪೌಂಡ್ಸು ಆ್ಯಡ್ ಆಗ್ತಾ ಇದೆ, ಮಾಡಿಫಿಕೇಷನ್ಸ್ ಮಾಡ್ತಾ ಇದ್ದಾರೆ. ದಟ್ ದೇ ಗೋಯಿಂಗ್ ಟು ಫೈಂಡ್ ದೇರ್ ಅಪ್ಲಿಕೇಶನ್ ಇನ್ ಮೆಡಿಸಿನ್, ಅಗ್ರಿಕಲ್ಚರ್, ಫೋಟೋಡಯಟ್ಸ್ ಆ್ಯಂಡ್ ಅದರ್ ಫೀಲ್ಡ್ಸ್. ಅಂದರೆ ಡೇ ಟು ಡೇ ಲೈಫ್ಗೆ ಏನು ಬೇಕಲ್ಲ, ಮೆಡಿಸನ್ಗೆ, ಕ್ಯಾನ್ಸರ್, ಮೆನಿ ಆಫ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಪರ್ಟಿಕ್ಯುಲರ್ಲಿ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಎಲ್ಲ ಟೈಪ್ ಆಫ್ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಯೂಸ್ ಮಾಡ್ತಾರೆ, ಅಗ್ರಿಕಲ್ಚರಲ್ಲಿ ಯೂಸ್ ಮಾಡ್ತಾರೆ, ಫೋಟೋಡಯಟ್ಸಲ್ಲಿ ಯೂಸ್ ಮಾಡ್ತಾರೆ, ಬೇರೆ ಬೇರೆ ಫೀಲ್ಡ್ಸಲ್ಲಿ ಯೂಸ್ ಮಾಡ್ತಾರೆ. ಹಾಗಾದರೆ ಯಾಕೆ ಇದನ್ನೆಲ್ಲ ಅಲ್ಲಿ ಯೂಸ್ ಮಾಡ್ತಾರೆ ಅಂದರೆ ದೇರ್ ಫಿಸಿಯಲಾಜಿಕಲ್ ಆ್ಯಕ್ಟಿವಿಟೀಸ್. ಫಾರ್ ಎಕ್ಸಾಂಪಲ್, ನಾನು ಹೆಟ್ರೋ ಆಟಮ್ ಇದೆ ಅಂತ ಹೇಳಿದೆ. ನೈಟ್ರೋಜನ್ ಇತ್ತು ಅಂದರೆ ಅದು ಬೇರೆ ಥರ ಬಿಹೇವ್ ಮಾಡುತ್ತೆ. 2 ನೈಟ್ರೋಜನ್ ಇತ್ತು ಅಂತಂದ್ರೂ ಬೇರೆ ಥರ ಬಿಹೇವ್ ಮಾಡುತ್ತೆ. ಅದೇ ನೈಟ್ರೋಜನ್ನು ಆರ್ಥೋ ಪೊಸಿಷನ್, ಪ್ಯಾರಾ ಪೊಸಿಷನ್ ಇತ್ತು ಅಥವಾ ಮೆಟಾ ಪೊಸಿಷನ್ ಇತ್ತು, ಅದೇ ನೈಟ್ರೋಜನ್ 2 ಹೆಟ್ರೋ ಆಟಮ್ಸ್ ಪ್ರೆಸೆಂಟ್ ಇದ್ದು ಸೇಮ್ ಬೆನ್ಸಿನ್ ರಿಂಗ್ ಹೆಟ್ರೋ ಆಟಮ್ ಪ್ರೆಸೆಂಟ್ ಇದ್ದು 6 ಮೆಂಬರ್ ಸೈಕ್ಲಿಕ್ ಕಾಂಪೌಂಡ್ಸಲ್ಲಿ ಆ ನೈಟ್ರೋಜನ್ನು ಆ ಮೆಟಾ ಪೊಸಿಷನ್ಲಿದ್ದರೆ ಅದ್ರ ಫಿಸಿಯಲಾಜಿಕಲ್ ಆ್ಯಕ್ಟಿವಿಟಿ ಬೇರೆ ಆಗುತ್ತೆ, ಪ್ಯಾರಾ ಪೊಸಿಷನ್ಲಿದ್ದರೆ ಅದ್ರ ಫಿಸಿಯಲಾಜಿಕಲ್ ಆ್ಯಕ್ಟಿವಿಟಿ ಬೇರೆ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ದೇ ಫೈಂಡ್ ದೇರ್ ಅಪ್ಲಿಕೇಶನ್ ಇನ್ ಮೆನಿ ಫೀಲ್ಡ್ಸ್. 2/3 ಆಫ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಆರೋಮ್ಯಾಟಿಕ್ ಹೆಟ್ರೋಸೈಕ್ಲಿಕ್. ನಾವು ಹೇಳ್ತೀವಲ್ಲ, ಆರ್ಗ್ಯಾನಿಕ್ ಕಾಂಪೌಂಡ್ಸು ಕ್ರೋರ್ಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ದೇ ಎವ್ರಿ ಡೇ. ನಿಯರ್ಲಿ ಮೋರ್ ದ್ಯಾನ್ 10,000 ಕಾಂಪೌಂಡ್ಸ್ ಹ್ಯಾವ್ ಬೀನ್ ಆ್ಯಡೆಡ್ ಅಂತ ಹೇಳ್ತೀವಿ. ಅದರಲ್ಲಿ ಮೆಜಾರಿಟಿ ಆಫ್ ದೆಮ್ ಆರ್ ಹೆಟ್ರೋಸೈಕ್ಲಿಕ್ ಇನ್ ನೇಚರ್. ಅವರು ಆರೋಮ್ಯಾಟಿಕ್ ಆಗಿರ್ತಾರೆ. ಆ್ಯಂಡ್ ಬಿಕಾಸ್ ಆಫ್ ದೇ ಗೋಯಿಂಗ್ ಟು ಹ್ಯಾವ್ ದ variety of physiological activity, they can be used as a drug, they can be used as a medicine, and they're going to have most application in the pharmaceuticals department. Pharmaದಲ್ಲಿ ಅದನ್ನು ತುಂಬ ಯೂಸ್ ಮಾಡ್ತಾ ಹೋಗ್ತಾರೆ. Not only artificially synthesized, they also find
ಡಿಸ್ಟ್ರಿಬ್ಯೂಟೆಡ್ ವಾಸ್ಟ್ಲಿ ಇನ್ ನೇಚರ್ ಆ್ಯಂಡ್ ಆಲ್ಸೋ ದೇ ಆರ್ ಎಸೆನ್ಷಿಯಲ್ ಟು ಲೈಫ್. ಅದು ಇಲ್ಲದಿದ್ರೆ ಬದುಕೋಕ್ಕೆ ಆಗಲ್ಲ, ಹಾಗೂ ನೇಚರಲ್ಲಿದೆ. ಫಾರ್ ಎಕ್ಸಾಂಪಲ್ ವೈಟಮಿನ್ಸ್ ಇರ್ಬೋದು, ವೈಟಮಿನ್ ಬಿ ಇರ್ಬೋದು, B1 ಇರ್ಬೋದು, B2 ಇರ್ಬೋದು, B3 ಇರ್ಬೋದು, B6 ಇರ್ಬೋದು, B12 ಇರ್ಬೋದು, ವೈಟಮಿನ್ ಸಿ ಇರ್ಬೋದು, ಅಥವಾ ವೈಟಮಿನ್ ಇ ಇರ್ಬೋದು. ಇದರಲ್ಲಿ ಎಲ್ಲದರಲ್ಲೂ ನನಗೆ ಏನಾಗಿರುತ್ತೆ, ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಇದ್ದೇ ಇದೆ. ಅದೇ ಥರ ನ್ಯೂಕ್ಲಿಕ್ ಆ್ಯಸಿಡ್, ಪಿರಿಮಿಡಿನ್ ಬೇಸ್ ಇರ್ಬೋದು, ಪ್ಯೂರಿನ್ ಬೇಸ್ ಇರ್ಬೋದು, ಅದರಲ್ಲೂ ಏನಾಗಿರುತ್ತೆ ನಮಗೆ ವಿ ಹ್ಯಾವ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್. ಅಮೈನೋ ಆ್ಯಸಿಡ್ಸು, ಪ್ರೋಟೀನ್ಸು, ಕ್ಲೋರೋಫಿಲ್ಲು, ಹಿಮೀನು, ಎನ್ಸೈಮ್ಸ್ ಅಂತ ಹೇಳ್ತಾ ಹೋದರೆ ಬೇಕಾದಷ್ಟು ನನಗೆ ಎಕ್ಸಾಂಪಲ್ಸ್ನ, ಬೇಕಾದಷ್ಟು ಟೈಪ್ಸ್ ಆಫ್ ಎಕ್ಸಾಂಪಲ್ಸ್ನ ಇನ್ ನೇಚರ್ ಆಲ್ಸೋ ಐ ಕ್ಯಾನ್ ಗಿವ್ ಇಟ್. ಸೊ ಹಾಗಿದ್ರೆ ಹೇಗಾಗಿರುತ್ತೆ, ಫಾರ್ ಎಕ್ಸಾಂಪಲ್ ಈಗ ನಾನು ಏನು ಮಾಡ್ತಾ ಇದ್ದೀನಿ, ವೈಟಮಿನ್ಸ್ ಅಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ವೈಟಮಿನ್ B1 ಇದೆ ಅಂತ ಇಟ್ಕೊಂಡು, ವೈಟಮಿನ್ ದಿಸ್ ಇಸ್ ಸ್ಟ್ರಕ್ಚರ್ ಆಫ್ ವೈಟಮಿನ್ B1. ಅದರಲ್ಲಿ ಏನಾಗ್ತದೆ, ನನಗೆ 2 ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಇದೆ. ಒಂದರಲ್ಲಿ ಏನಾಗ್ತಿದೆ, 2 ನೈಟ್ರೋಜನ್ ಇದೆ, 2 ನೈಟ್ರೋಜನ್ ದೇ ಆರ್ ಮೆಟಾ ಟು ಈಚ್ ಅದರ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಥೈಯಸೋಲ್ ಅಂತ ಕರಿತೀವಿ. ಆ ಥರ ಇಲ್ಲಿ ನೈಟ್ರೋಜನ್ ಮತ್ತು ಒಂದು ಸಲ್ಫರ್ ಇದೆ, ಅದಕ್ಕೆ ಪೈರಿಮಿಡೀನ್ ಅಂತ ಕರಿತೀವಿ. ಸೊ ಅಂದ್ರೇನು, ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸು ನೇಚರಲ್ಲಿ ಬೇಕಾದಷ್ಟಿದೆ, ಅದು ವಿಟಮಿನ್ B1 ಇದೆ. ಅದೇ ಥರ ವಿಟಮಿನ್ B2 ರೈಬೋಫ್ಲೈವಿನ್ ಅಂತ ಕರೀತಾರೆ, ಇಲ್ಲೂ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಇದೆ. ಇದರಲ್ಲಿ ಏನಾಗಿದೆ ಅಂದರೆ ಪಿರಿಡಿನ್ 6 ಮೆಂಬರ್ಡ್ ರಿಂಗ್ ವಿತ್ 1 ನೈಟ್ರೋಜನ್ ಆಟಮ್ ಇದೆ. ಇನ್ನೊಂದು ಪೈರಝೀನ್ ಇದೆ, ನೈಟ್ರೋಜನ್ ಆಟಮ್, ದೇ ಆರ್ ಪ್ಯಾರಾ ಟು ಈಚ್ ಅದರ್. ಇಂದಿನ ಕೇಸಲ್ಲಿ ಏನಾಗಿತ್ತು, ದೇ ಆರ್ ಮೆಟಾ ಟು ಈಚ್ ಅದರ್. ಇಲ್ಲಿ ಏನಾಗ್ತಾ ಇದೆ, ಪ್ಯಾರಾ ಟು ಈಚ್ ಅದರ್. ನಾನು ಹೇಳಿದೆ, ಜಸ್ಟ್ ಬೈ ಚೇಂಜಿಂಗ್ ದಿ ಪೊಸಿಷನ್ ದೇ ಗೋಯಿಂಗ್ ಟು ಚೇಂಜ್ ದ ಫಿಸಿಯಲಾಜಿಕಲ್ ಆ್ಯಕ್ಟಿವಿಟಿ. ಹಾಗಾಗಿ ಅವನ್ನ ಬೇರೆ ಬೇರೆ ಇದ್ರ ಕೇಸ್ಗಳಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ. ಆ ಥರ ವೈಟಮಿನ್ B3 ತೊಗೊಳ್ಳೋಣ. ಅದು ಏನಾಗ್ತಿದೆ, ನಿಕೋಟೋನಿಕ್ ಆ್ಯಸಿಡ್ ಇರ್ಬೋದು ಅಥವಾ ನಿಕಟಮಾಯ್ಡ್ ಇರ್ಬೋದು. ಆ್ಯಸಿಡ್ ಅಂದರೆ COOH ಗ್ರೂಪ್ ಇದೆ, ಅದನ್ನೇ ಏನು ಮಾಡ್ತಾರೆ, ಆ್ಯಸಿಡ್ನ ಅಮೈಡಾಗಿ ಕನ್ವರ್ಟ್ ಮಾಡ್ತಾರೆ, ನಿಕಟಮಾಯ್ಡ್ ಅಂತ ಹೇಳ್ತಾರೆ. ಕಂಪ್ಯಾರಿಟಿವ್ಲಿ ಇದಕ್ಕೇನಂತ ಕರೀತಾರೆ, ನೈಸೀನ್ ಅಂತ ಕರೀತಾರೆ. ಇದು ವಿಟಮಿನ್ B3 ಕಾಂಪ್ಲೆಕ್ಸ್ ಆಗುತ್ತೆ. ಈ 2 ಕೇಸಲ್ಲಿ ಏನಾಗ್ತಿದೆ, ನನಗೆ ಪೈರಿಡಿನ್ 6 ಮೆಂಬರ್ಡ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ ಕಂಟೈನಿಂಗ್ ನೈಟ್ರೋಜನ್ ಆಸ್ ಎನ್ ಹೆಟ್ರೋ ಆಟಮ್ ಇದೆ. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ B3. ಆ ಥರ B6 ತೊಗೊಳ್ಳೋಣ ಅಂತ ಇಟ್ಕೊಂಡು, B6ಅಲ್ಲಿ ಏನಾಗ್ತದೆ, 3 ಇರ್ಬೋದು. ಒಂದು ಆಲ್ಕೋಹಾಲ್ ಇದೆ, ಇನ್ನೊಂದು ಆಲ್ಡಿಹೈಡ್ ಗ್ರೂಪ್ ಇದೆ, ಇನ್ನೊಂದು ಅಮೈನ್ ಗ್ರೂಪ್ ಇದೆ. ಎಲ್ಲದಕ್ಕೂ ಪೈರಾಕ್ಸಿಡೀನ್ ಇದೆ, ಪೈರಾಕ್ಸಿಡೀನ್ ಇದೆ, ಅದಕ್ಕೆ ಆಲ್ಕೋಹಾಲ್ ಆಗಿರ್ಬೋದು ಅಥವಾ ಅಮೈನ್ ಗ್ರೂಪ್ ಇರ್ಬೋದು. ಈ 3ಕ್ಕೂ ಸೇರಿಸಿ ನಾವು ವೈಟಮಿನ್ ಸಿ ಅಂತ ಹೇಳ್ತೀವಿ. ಹೇಗೇನು ಇಲ್ಲೆಲ್ಲದರಲ್ಲೂ ಕಾಮನ್ ಆಗಿ ನನಗೆ 6 ಮೆಂಬರ್ಡ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ ಕಂಟೈನಿಂಗ್ ನೈಟ್ರೋಜನ್ ಅಷ್ಟೇ ಹೆಟ್ರೋ ಆಟಮ್ ಇದೆ, ಪಿರಿಡಿನ್ ಎಲ್ಲದರಲ್ಲೂ ಇದ್ದೇ ಇದೆ. ಸೊ ಅದೇ ಥರ ನಾನೇನು ಮಾಡ್ತಾ ಇದ್ದೀನಿ, ಈಗ ವೈಟಮಿನ್ B12 ಅಂತ ಕರಿತೀನಿ, ಕಾರ್ಬಲಮೈನ್ ಅಂತ ಕರಿತೀನಿ. ಇಲ್ಲೇನಾಗ್ತಿದೆ, ಪೈರೋಲ್ಸ್ ಇದೆ. ಪೈರೋಲ್ಸ್ ಅಂದರೆ 5 ಮೆಂಬರ್ಡ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ ಕಂಟೈನಿಂಗ್ ನೈಟ್ರೋಜನ್ ಆಸ್ ಅನ್ ಹೆಟ್ರೋ ಆಟಮ್. ಸೊ ಇಲ್ಲಿ ಪೈರೋಲ್ಸ್ ಇದೆ, ಇಲ್ಲಿ ಸೈಕ್ಲಿಕ್ ಪೈರೋಲ್ಸ್ ಇದೆ. ಅಗೇನ್ ಇಟ್ ಆಲ್ಸೋ ಗೋಯಿಂಗ್ ಟು ಕಂಟೈನ್ ಪೈರಿಮಿಡೀನ್, ಆರ್ಥೋ ಪೊಸಿಷನ್ಗೆ ಇರುವಂಥದ್ದಿದೆ. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಅನದರ್ ಎಕ್ಸಾಂಪಲ್ ಫಾರ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್. ಆ ಥರ ವೈಟಮಿನ್ ಇ ತೊಗೊಳ್ಳೋಣ, ಟೊಕೊಫಿರಾಲ್ ಅಂತ ಕರೀತಾರೆ. ಅದರಲ್ಲಿ ಏನಾಗಿದೆ, 6 ಮೆಂಬರ್ಡ್ ರಿಂಗ್ ಇದೆ, ಆಕ್ಸಿಜನ್ ಆಸ್ ಅನ್ ಹೆಟ್ರೋ ಆಟಮ್. ಸೊ ಇದರಿಂದನೂ ನನಗೆ ದಿಸ್ ಇಸ್ ಅನದರ್ ಎಕ್ಸಾಂಪಲ್ ಫಾರ್ ಆರ್ಗ್ಯಾನಿಕ್ ಕಾಂಪೌಂಡ್ ವಿಚ್ ಆರ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಅನ್ ವೈಟಮಿನ್ಸ್. ಆ ಥರ ನ್ಯೂಕ್ಲಿಕ್ ಆ್ಯಸಿಡ್ ತೊಗೊಂಡ್ರೆ ನಾನು 2 ಹೇಳಿದೆ, ಪೈರಿನ್ ಇರ್ಬೋದು, ಪ್ಯೂರಿನ್ ಇರ್ಬೋದು, ಪಿರಿಮಿಡಿನ್ ಇರ್ಬೋದು. ಪ್ಯೂರಿನ್ ಬೇಸ್ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಅಡೆನೈನ್ ಇದೆ, ಇನ್ನೊಂದು ಗ್ಯುವೆನೈನ್ ಇದೆ. 2 ಕೇಸಲ್ಲೂ ಏನಾಗ್ತಾ ಇದೆ, ನೈಟ್ರೋಜನ್ ಹೆಟ್ರೋ ಆಟಮ್ ಇರುವಂಥ 2 ನೈಟ್ರೋಜನ್ ಇರೋ ಹೆಟ್ರೋ ಆಟಮ್ ಇರುವಂಥದ್ದು ತೊಗೊಳ್ತಾ ಇದ್ದೀನಿ. ಸೊ ಇದು ಫ್ಯೂಸ್ ರಿಂಗ್, ಎರಡಕ್ಕೂ ಏನಾಗ್ತಾ ಇದೆ, ನನಗೆ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸೇ ಇದೆ. ಆ ಥರ ಅಮೈನೋ ಆ್ಯಸಿಡ್ಸ್ನ ತೊಗೊಂಡ್ರೆ ಇಸ್ಟ್ರಡಿಮಿನ್ ತೊಗೊಳ್ತೀನಿ. ಬೇಕಾದಷ್ಟು ಎಕ್ಸಾಂಪಲ್ ಕೊಡ್ಬೋದು. ದಿಸ್ ಇಸ್ ಅನದರ್ ಎಕ್ಸಾಂಪಲ್ ವೇರ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ 5 ಮೆಂಬರ್ಡ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ whereas nitrogen as an hetero atom. So these are the different examples we are going to find in nature which going to have heterocyclic compounds. ಅದೇ ಥರ ಸೈಕ್ಲಿಕ್ ಟೆಟ್ರಾಪ್ಯಾರೋಲ್ನ ತೊಗೊಳ್ಳೋದಾದರೆ ಹಿಮೀನ್ ತೊಗೋಬೋದು, ಹಿಮೋಗ್ಲೋಬಿನ್ ಇರ್ಬೋದು. ಅದರಲ್ಲೂ ಏನಾಗ್ತಾ ಇದೆ, ಐರನ್ ಇದೆ, ದಟ್ ಈಸ್ ಲಿಂಕ್ ಟು 4 ಪೈರೋಲ್ ಇದೆ. ಪೈರೋಲ್ ಇಸ್ 5 ಮೆಂಬರ್ಡ್ ರಿಂಗ್ ವಿಚ್ ಕಂಟೈನ್ಸ್ ನೈಟ್ರೋಜನ್ ಆಸ್ ಎನ್ ಹೆಟ್ರೋ ಆಟಮ್. ಸೊ ಅದ್ರದ್ದು ಎಕ್ಸಾಂಪಲ್ ಇದೆ, ನೇಚರಲ್ಲಿ ಸಿಕ್ಕುವಂಥದ್ದು. ಆಯಿತು, ನನಗೆ ಈಗ ಡ್ರಗ್ ಆಗಿ ಯೂಸ್ ಮಾಡ್ತೀನಿ ಅಂತಂದರೆ ಮಾರ್ಫಿನ್ ಯೂಸ್ ಮಾಡೋದು. ಮಾರ್ಫಿನ್ ಏನಾಗಿದೆ, ನಾರ್ಕೋಟಿಕ್ ಆಗಿ ಯೂಸ್ ಮಾಡ್ತಾರೆ. ದೇರ್ ಆಲ್ಸೋ ಇಟ್ ಗೋಯಿಂಗ್ ಟು ಕಂಟೈನ್ ಎ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್. 5 ಮೆಂಬರ್ಡ್ ರಿಂಗ್ ಇದೆ ಮತ್ತು 6 ಮೆಂಬರ್ಡ್ ರಿಂಗ್ ಇದೆ ವಿತ್ ಆಕ್ಸಿಜನ್ ಆ್ಯಂಡ್ ನೈಟ್ರೋಜನ್ ಆಸ್ ಅನ್ ಹೆಟ್ರೋ ಆಟಮ್. ಅದೇ ಥರ ಕ್ವಿನೈನ್ ತೊಗೊಳ್ತೀನಿ, ಆ್ಯಂಟಿ ಮಲೇರಿಯಲ್ ಆಗಿ ಯೂಸ್ ಮಾಡ್ತೀವಿ. ಇಲ್ಲೂ ನನಗೆ ಏನಾಗ್ತಿದೆ ಅಂತಂದರೆ ನೈಟ್ರೋಜನ್ ಇರುವಂಥದ್ದು ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸು ಇದೆ. ದೇ ಗೋಯಿಂಗ್ ಟು ಫೈಂಡ್ ಲಾರ್ಜ್ ಅಪ್ಲಿಕೇಶನ್ ಇನ್ ದಿ ಫೀಲ್ಡ್ ಆಫ್ ಮೆಡಿಸಿನ್. ದೇ ಕ್ಯಾನ್ ಬಿ ಆ್ಯಕ್ಟ್ ಎಸ್ ಎ ಡ್ರಗ್. ಎಕ್ಸಾಂಪಲ್ ಅಂದರೆ ಮಾರ್ಫಿನ್ ತೊಗೋಬೋದು, ಕ್ವಿನೈನ್ ತೊಗೋಬೋದು. ಇದೆಲ್ಲನೂ ನನಗೆ ಎಕ್ಸಾಂಪಲ್ಸ್ ಆಗ್ತಾ ಹೋಗುತ್ತೆ. ಆ ಥರ ನಿಕೋಟಿನ್ ತೊಗೊಳ್ತಾರೆ, ಸ್ಟಿಮ್ಯುಲೆಂಟಾಗಿ ಯೂಸ್ ಮಾಡ್ತಾರೆ ಅದನ್ನು. ನೆಕ್ಸ್ಟು ಥೈರಾಟಿಕ್ ಆಗಿ ಯೂಸ್ ಆ್ಯಂಟಿ ರುಮ್ಯಾಟಿಕ್ ಅದಕ್ಕೆ ಯೂಸ್ ಮಾಡ್ತಾರೆ.
ಕ್ವಿನಡಿನ್ ಅಂತ ಕರೀತಾರೆ. ಸೊ ದಿಸ್ ಆರ್ ದಿ ಡಿಫ್ರೆಂಟ್ ಎಕ್ಸಾಂಪಲ್ ಇನ್ ವಿಚ್ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್. ಅದಕ್ಕೂ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ ಡೆರಿವೇಟಿವ್ ಇದೆ. ಪ್ಲಾಸ್ಮಾಟಿಕ್ ಆಗೂ ನಾವೇನು ಮಾಡ್ತೀನಿ, ಈ ಕಾಂಪೌಂಡ್ನ ಯೂಸ್ ಮಾಡ್ತೀನಿ. ದೀಸ್ ಆರ್ ಡಿಫ್ರೆಂಟ್ ವೇರಿಯಸ್ ಎಕ್ಸಾಂಪಲ್ಸ್. ಆಯ್ತಾ, ನಾನು ಹೇಳಿದೆ ದೇ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಪ್ಲಾಂಟಿಂದನೇ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು, ಆ್ಯಂಡ್ ಆಲ್ಸೋ ಐ ಕ್ಯಾನ್ ಪ್ರಿಪೇರ್ ಸಿಂಥೆಟಿಕಲಿ ಆಲ್ಸೋ. ಸೊ ದಿಸ್ ಇಸ್ ಅನದರ್ ಎಕ್ಸಾಂಪಲ್, ಸೈಟೋಸಾಕ್ಟಿನ್ ವಿಚ್ ಕ್ಯಾನ್ ಬಿ ಆಕ್ಟ್ ಆಸ್ ಅನ್ ಎಂಜೈಮ್. ಸೊ ಅದೇ ಥರ ಅದರದ್ದೇ ಬೇರೆ ಬೇರೆ ಎಕ್ಸಾಂಪಲ್ಸ್ನ ಕೊಡ್ತಾ ಹೋದರೆ, ಲಂಗ್ ಕ್ಯಾನ್ಸರ್ಗೆ ಅಥವಾ ಓರೈನ್ ಕ್ಯಾನ್ಸರ್ಗೆ ಯೂಸ್ ಮಾಡ್ತಾರೆ. ಐರ್ನೋಟೋಕಿನ್ ಅಂತ ಕರೀತಾರೆ. ಫೈಜಾರ್ ಅಂತ ಕಂಪ್ನಿ ಅದನ್ನು ಫಾರ್ಮ್ ಮಾಡುತ್ತೆ. ಫೈಜಾರ್ ಕಂಪನಿ ಇಸ್ ಅ ವೆರಿ ಫೇಮಸ್ ಕಂಪ್ನಿ ಇನ್ ಅಮೇರಿಕಾ. ಫಾರ್ಮಾ ಕಂಪ್ನಿ ಇದೆ, ಫೇಮಸ್ ಫಾರ್ಮಾ ಕಂಪ್ನಿ ಇದೆ. ದಟ್ ಐ ಕ್ಯಾನ್ ಯೂಸ್ ಇಟ್. ಇಟ್ ಈಸ್ ಮೋರ್ ಸಾಲ್ಯುಬಲ್ ಇನ್ ವಾಟರ್, ಲೆಸ್ ಎಫೆಕ್ಟ್ಸ್ ಇದೆ, ಲೆಸ್ ಸೈಡ್ ಎಫೆಕ್ಟ್ ಇದೆ. ಅದೇ ಸೇಮ್ ಪ್ರಾಡಕ್ಟ್ನ ಅದೇ ಅನಲಾಗ್ನ ಇನ್ನೊಂದು ಕಂಪ್ನಿ ಮಾಡ್ತಾರೆ, GSK ಕಂಪ್ನಿ ಮಾಡ್ತಾರೆ. ಅವ್ರು ವಿತ್ ಡಿಫ್ರೆಂಟ್ ಟ್ರೇಡ್ ನೇಮ್ ಮಾಡ್ತಾರೆ. ಬಟ್ ಇದು ಈಸಿಯಾಗಿ ವಾಟರ್ ಸಾಲ್ಯುಬಲ್ ಆಗ ಸೈಡ್ ಎಫೆಕ್ಟ್ಸ್ ಇದಕ್ಕೆ ಜಾಸ್ತಿ ಇದೆ ಅಂತ ಹೇಳ್ತಾರೆ. GSK ಕಂಪ್ನಿ ಇದನ್ನು ಪ್ರಿಪೇರ್ ಮಾಡುತ್ತೆ. ಅದೇ ಥರ ವಯಾಗ್ರಾ ಅಂತ ಕೇಳಿರ್ಬೋದು, ಅದನ್ನು ಫೈಜಾರ್ ಕಂಪ್ನಿಯವರೇ ಮಾಡ್ತಾರೆ. ಇದನ್ನು ದಿಸ್ ಇಸ್ ಆಲ್ಸೋ ಅನದರ್ ವಿಚ್ ಗೋಯಿಂಗ್ ಟು ಕಂಟೈನ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್. ಅದೇ ಥರ ಸ್ಟೊಮಕ್ ಇರ್ಬೋದು, ಟೊಕೊಮ್ಯಾಟ್ ಅಂತ ಕರೀತಾರೆ. ಸೊ ಅದನ್ನು ಇಂಟೆಸ್ಟೈನಲ್ ಅಲ್ಸರ್ಸ್ಗೆ ಇದಕ್ಕೆಲ್ಲ ಇದನ್ನು ಯೂಸ್ ಮಾಡ್ತಾರೆ ಹೋಗ್ತಾರೆ. ಸೊ ಲೈಕ್ ದೀಸ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್, ನಾನು ಹೇಳಿದ್ರೆ 2/3 ಆಫ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಆರೋಮ್ಯಾಟಿಕ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಆಗಿದೆ. ಹಾಗಾಗಿ ದೇ ಗೋಯಿಂಗ್ ಟು ಫೈಂಡ್ ದೇರ್ ಅಪ್ಲಿಕೇಶನ್ ಇನ್ ಮೆನಿ ಫೀಲ್ಡ್. ಅಗ್ರಿಕಲ್ಚರ್ ಫೀಲ್ಡ್ ಇರ್ಬೋದು, ಡ್ರಗ್ ಇರ್ಬೋದು, ಅಥವಾ ನನಗೆ ಹೊಸದಾಗಿ ಲೈಫ್ ಸ್ಟೈಲ್ ಇನ್ಕ್ರೀಸ್ ಮಾಡೋದಕ್ಕೆ ಇರ್ಬೋದು. ಅಂಥದಕ್ಕೆಲ್ಲ ನಾನು ಏನು